ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮ ಹೊಳಪಿನ ಲೋಕದ ಕರಾಳ ಕಥೆ. ಬಂಗಾರ ಅಂದ ತಕ್ಷಣ ಹೆಂಗಸರ ಮನದಲ್ಲಿ ಪಾತರ್ಗಿತ್ತಿ ಹಾರದಂತಾಗತ್ತೆ. ಆದ್ರೆ ನೀವು ಧರಿಸೋ ಬಂಗಾರದಲ್ಲಿ ಬೆರಕೆ ಜಾಸ್ತಿ ಇದೆ ಅಂದ್ರೆ ನಿಮಗೆ ಹೇಗಾಗ್ಬೇಡ. ನಿಮ್ಮ ಮುಖದಲ್ಲಿನ 75mm ಸ್ಮೈಲ್ ಥಟ್ಟನೆ ಮಾಯವಾಗ್ಬಿಡುತ್ತೆ. ಆಭರಣ ಬಿಡಿ, ನೀವು ಪೂಜೆ ಮಾಡೋ ಚಿನ್ನ ಬೆಳ್ಳಿಯಿಂದ ಮಾಡಿದ ದೇವರ ವಿಗ್ರಹ ಕೂಡ ಪ್ಯೂರ್ ಅಲ್ಲ ಅಂದ್ರೆ ಬೇಸರವಾಗತ್ತಲ್ವಾ? ಇವತ್ತಿನ ನಮ್ಮ ಈ ಎಪಿಸೋಡ್ ನೋಡಿದ್ರೆ ನೀವು ಬಳಸ್ತಾ ಇರೋ ಚಿನ್ನ ಬೆಳ್ಳಿ ಎಷ್ಟು ಶುದ್ಧ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಇದು ಹೊಳಪಿನ ಲೋಕದ ಕರಾಳ ಕಥೆ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಚಿನ್ನದಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರು, ಆಭರಣಗಳಿಗೆ ಹಾಲ್ಮಾರ್ಕಿಂಗ್ ಪಾಸ್ ಮಾಡುವ ಅಧಿಕಾರಿ ಹಾಗೂ ಕನ್ಸ್ಯೂಮರ್ ಕೋರ್ಟ್ನ ವಕೀಲರು ಕೂಡ ಇರ್ತಾರೆ. ಹಾಗೆ ಆಭರಣಗಳ ಕ್ವಾಲಿಟಿಯನ್ನ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮ ಮುಂದೆ ಚೆಕ್ ಮಾಡಿ ತೋರಿಸ್ತಾರೆ. ಚಿನ್ನ ಬೆಳ್ಳಿ ಆಭರಣಗಳಲ್ಲಿ ಆಗ್ತಾ ಇರೋ ವಂಚನೆ ಬಗ್ಗೆ ನಿಮ್ಮನ್ನ ಎಚ್ಚರಿಸ್ತಾರೆ. ಆಭರಣ ಕೊಳ್ಳುವಾಗ ನೀವು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆಯೂ ಮಾಹಿತಿ ನೀಡ್ತಾರೆ. ಜೊತೆಗೆ ನೀವು ಕರೆ ಮಾಡಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಇದೆಲ್ಲಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿ ಶಂಕರ್ ಮತ್ತು ತಂಡ ಮಾಡಿದ ರಹಸ್ಯ ಕಾರ್ಯಾಚರಣೆ ಕಂಡು ಬಂದ ಸತ್ಯ, ಬಂಗಾರದ ಹಿಂದಿನ ಕರಾಳ ಕಥೆ ಏನು ಅನ್ನೋದನ್ನ ನೋಡೋಣ. ಬಂಗಾರ ಯಾರಿಗಿಷ್ಟ ಇಲ್ಲ? ಇವತ್ತು ಹುಟ್ಟೋ ಮಗುವಿನಿಂದಲೇ ಚಿನ್ನದ ವ್ಯಾಮೋಹ ಶುರುವಾಗಿ ಬಿಡುತ್ತೆ. ನಮ್ಮ ದೇಶದಲ್ಲಿ ಬಂಗಾರ ಅನ್ನೋದು ಜನರ ಜೀವನದ ಜೊತೆ ಹಾಸು ಹೊಕ್ಕಿದೆ. ಒಂದರ್ಥದಲ್ಲಿ ಭಾರತೀಯರದ್ದು ಬಂಗಾರದ ಬದುಕು. ಜ್ಯುವೆಲರಿ ಶಾಪ್ಗಳಲ್ಲಿ ದಿನಕ್ಕೊಂದು ಡಿಸೈನ್ ಬರುತ್ತೆ, ಕ್ಷಣಕ್ಕೊಂದು ಆಭರಣ ಇಷ್ಟವಾಗುತ್ತೆ. ಮಹಿಳೆಯರು ಒಂದ್ಸಲ ಆಭರಣ ಮಳಿಗೆಯೊಳಕ್ಕೆ ಎಂಟ್ರಿ ಕೊಟ್ರು ಅಂದ್ರೆ ಅವರಿಗೆ ಹೊರಬರೋಕೆ ಮನಸ್ಸೇ ಆಗೋದಿಲ್ಲ. ಯಾಕಂದ್ರೆ ಅದೇ ಚಿನ್ನದ ವ್ಯಾಮೋಹ. ಚಿನ್ನಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಬಂದಿದ್ದು ಯಾಕೆ? 80 ವರ್ಷಗಳ ಹಿಂದೆ ಚಿನ್ನದ ಬೆಲೆ ಎಷ್ಟಿತ್ತು? ಬಂಗಾರದ ಬೆಲೆ ಹೆಚ್ಚಾಗಿದ್ದು ಯಾವಾಗ? ಅಂದ್ಹಾಗೆ ಇವತ್ತಿನ ಸ್ಟೋರಿ ನೋಡೋಕೋ ಮುನ್ನ ನೀವು ಅಚ್ಚರಿ ಪಡುವಂತ ಚಿನ್ನದ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ತೋರಿಸ್ತೀವಿ ನೋಡಿ. ಇಲ್ಲಿಗೆ ಬರೋಬ್ಬರಿ 87 ವರ್ಷಗಳ ಹಿಂದೆ ಚಿನ್ನಕ್ಕೆ ಬೆಲೆ ಎಷ್ಟಿತ್ತು ಅನ್ನೋದನ್ನ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಆವತ್ತಿಗೆ ಕೇವಲ ₹1.80 ಕೊಟ್ಟಿದ್ರೆ 1 ಗ್ರಾಂ ಚಿನ್ನ ಬರ್ತಾ ಇತ್ತು. 1925ರಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಕೇವಲ ₹18.75. 10 ವರ್ಷದ ಬಳಿಕ ಅಂದ್ರೆ 1935ರಲ್ಲಿ ಅದೇ 10 ಗ್ರಾಂ ಚಿನ್ನದ ಬೆಲೆ ₹30.81 ಆಗಿತ್ತು. 1985ರ ವೇಳೆಗೆ 10 ಗ್ರಾಂ ಬಂಗಾರದ ಬೆಲೆ ₹2130 ಆಗಿತ್ತು. 1995ಕ್ಕೆ ಆ ಚಿನ್ನದ ರೇಟು 4000ದ ಗಡಿ ದಾಟಿ ಬಿಡ್ತು. ಆಗ 10 ಗ್ರಾಂ ಬಂಗಾರದ ಬೆಲೆ ₹4680. ಅಲ್ಲಿಂದ 10 ವರ್ಷ ಕಳೆಯೋದ್ರಲ್ಲಿ ಅಂದ್ರೆ 2005ಕ್ಕೆ 10 ಗ್ರಾಂ ಚಿನ್ನದ ಬೆಲೆ ₹7000. 2005ರ ಬಳಿಕ ಚಿನ್ನದ ಬೆಲೆಗೆ ಕಡಿವಾಣ ಹಾಕೋರೇ ಇಲ್ಲದಂತಾಗಿತ್ತು. ಯಾಕಂದ್ರೆ 2010ರ ವೇಳೆಗೆ 10 ಗ್ರಾಂ ಚಿನ್ನದ ಬೆಲೆ 18,500 ಮುಟ್ಟಿಬಿಟ್ಟಿತ್ತು. 2011ರಲ್ಲಿ 10 ಗ್ರಾಂ ಬಂಗಾರಕ್ಕೆ ₹26,400 ಆಗಿತ್ತು. ಸದ್ಯ ಅಂದ್ರೆ 2012ರಲ್ಲಿ 10 ಗ್ರಾಂ ಬಂಗಾರದ ಬೆಲೆ 27ರಿಂದ 28,000 ಆಸುಪಾಸಿನಲ್ಲಿ ಹೆಚ್ಚು ಕಡಿಮೆಯಾಗ್ತಲೇ ಇದೆ. ಹೀಗೆ ರೇಟು ರಾಕೆಟ್ ವೇಗದಲ್ಲಿ ಏರ್ತಾ ಇದ್ರು ಬಂಗಾರ ಖರೀದಿಸುವ ಜನ ಮಾತ್ರ ಕಡಿಮೆಯಾಗ್ತಿಲ್ಲ.
ದಿನೇ ದಿನೇ ಬಂಗಾರ ಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಚಿನ್ನದ ವ್ಯಾಪಾರಿಗಳು ಹೆಚ್ಚುತ್ತಿದ್ದಾರೆ, ಆಭರಣ ಮಳಿಗೆಗಳು ಹೆಚ್ಚುತ್ತಿವೆ. ಚಿನ್ನ ಖರೀದಿ ಮಾಡೋಕೆ ಅಂತಾನೆ ಅಕ್ಷಯ ತೃತೀಯ ಹುಟ್ಟಿಕೊಂಡಿದೆ. ಆದ್ರೆ ಎಚ್ಚರವಾಗಿರಿ, ಕಣ್ಣಿಗೆ ಕಾಣೋದೆಲ್ಲ ಚಿನ್ನವಲ್ಲ. ಬಂಗಾರದಂತೆ ಕಂಡ್ರೂ ಅದು ಕಲಬೆರಿಕೆ ಆಗಿರುತ್ತೆ. ಪ್ರತಿಷ್ಠಿತ ಜ್ಯುವೆಲ್ಲರ್ಸ್ನಲ್ಲೂ ನಡೆಯುತ್ತದೆ ಧೋಖಾ. TV9 ಮಾಡ್ತಿದೆ ಅತಿ ದೊಡ್ಡ ಎಕ್ಸ್ಪೋಸ್. ಈ ರಿಪೋರ್ಟ್ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹೆಂಗಸರೇ, ನೀವೆಲ್ಲ ಮೋಸ ಹೋಗ್ತಿದ್ದೀರಾ. ಇದು ಹೊಳಪಿನ ಲೋಕದ ಕರಾಳ ಕತೆ. ಇವತ್ತು ಮಾರುಕಟ್ಟೆಯಲ್ಲಿ ಸಿಗುವ ಆಭರಣ ಮಳಿಗೆಗಳಲ್ಲಿ ಇರುವ ಹಾಗೂ ನಿಮ್ಮ ಮೈ ಮೇಲಿರುವ ಆಭರಣಗಳೆಲ್ಲ ಒರಿಜಿನಲ್ ಅಂತ ನೀವು ಅಂದ್ಕೊಂಡಿರಬಹುದು. ಆದ್ರೆ ನೀವು ಅಂದುಕೊಂಡಿದ್ದೆಲ್ಲ ನಿಜ ಅಲ್ಲ. ಇವತ್ತು ದೊಡ್ಡ ಹಾಗೂ ಪ್ರತಿಷ್ಠಿತ ಆಭರಣ ಮಳಿಗೆಗಳೇ ಗ್ರಾಹಕರಿಗೆ ಟೋಪಿ ಹಾಕೋ ಕೆಲಸ ಮಾಡ್ತೀವಿ. ಅಂತದ್ದೊಂದು ರಹಸ್ಯ ಕಾರ್ಯಾಚರಣೆಯನ್ನ TV9 ತಂಡ ಮಾಡಿದೆ. ಆ ಧೋಖಾ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಎಕ್ಸ್ಪೋಸ್ ಮಾಡ್ತಿದ್ದೀವಿ ನೋಡಿ. ಬಂಗಾರದ ಒರಿಜಿನಲ್ ಬಣ್ಣವನ್ನ ಜನರಿಗೆ ತೋರಿಸೋಕೆ ಅಂತಾನೆ TV9 ತಂಡ ಲಕ್ಷಾಂತರ ರೂಪಾಯಿ ಹಣ ಇಟ್ಕೊಂಡು ಮಾರುಕಟ್ಟೆಯತ್ತ ಹೊರಟು ನಿಲ್ತು. ಮೊದಲಿಗೆ ನಮ್ಮ ತಂಡ ಎಂಟ್ರಿ ಕೊಟ್ಟಿದ್ದು ಗತ್ರಿಗುಪ್ಪೆಯಲ್ಲಿರೋ ಶುಭ್ ಜ್ಯುವೆಲ್ಲರ್ಸ್ ಅನ್ನೋ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಗೆ. ನನ್ನ ಗರ್ಲ್ ಫ್ರೆಂಡ್ಗೊಂದು ಉಂಗುರ ಬೇಕು ಅಂತ ನಮ್ಮ ತಂಡದ ಸದಸ್ಯ ಒಂದು ಚಂದದ ಗೋಲ್ಡ್ ರಿಂಗ್ ಪರ್ಚೇಸ್ ಮಾಡಿದ್ದ. ಅದರ ರೇಟು ಬರೋಬ್ಬರಿ 6,536 ರೂಪಾಯಿ. ಅಲ್ಲಿಂದ ನಮ್ಮ ತಂಡ ಎಂಟ್ರಿ ಕೊಟ್ಟಿದ್ದು ಮಲ್ಲೇಶ್ವರದ ಸಂಪಿಗೆ ರಸ್ತೆಯಲ್ಲಿರೋ ಶ್ರೀ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ಗೆ. ಅಲ್ಲೂ ನಮ್ಮ ತಂಡ ಒಂದು ಉಂಗುರವನ್ನ ಪರ್ಚೇಸ್ ಮಾಡ್ತು. ನಂತರ ಅದೇ ರಸ್ತೆಯಲ್ಲಿರೋ RR ಗೋಲ್ಡ್ ಪ್ಯಾಲೇಸ್ ಒಳ ಪ್ರವೇಶಿಸಿದ ನಮ್ಮ ಟೀಮ್ ಒರಿಜಿನಲ್ 22 ಕ್ಯಾರೆಟ್ 916 ಗುಣಮಟ್ಟದ ಚಿನ್ನವನ್ನ ಕೇಳಿ ಪಡೆದಿದ್ದವು. ಅಲ್ಲಿಂದ ಸೀದಾ ರಿಚ್ಮಂಡ್ ರಸ್ತೆಗೆ ಶಿಫ್ಟ್ ಆದ ಟೀಮ್ ಅಲ್ಲಿರೋ ನೀಲಕಂಠ ಜ್ಯುವೆಲ್ಲರ್ಸ್ ನಲ್ಲೋ ಖರೀದಿ ನಡೆಸಿದವು. ಒಂದು ಚಿನ್ನದ ಉಂಗುರದ ಜೊತೆಗೆ ಬೆಳ್ಳಿ ಗಣೇಶನ ವಿಗ್ರಹವನ್ನ ಕೂಡ ಪರ್ಚೇಸ್ ಮಾಡಿದ್ದವು. ನಾವು ಖರೀದಿ ಮಾಡಿದ ಗಣೇಶನ ವಿಗ್ರಹ 92% ಪ್ಯೂರಿಟಿ ಇದೆ ಅಂತ ಅಂಗಡಿ ಆತ ಹೇಳಿದ್ದ. ಈಗ ಅದು ನಿಮಗೆ 92 ಬರ್ತದೆ. ಇದಿಷ್ಟೇ ಅಲ್ಲ, ಬಸವನ ಗುಡಿಯಲ್ಲಿರೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಕಮರ್ಷಿಯಲ್ ಸ್ಟ್ರೀಟ್ ನ ಶ್ರೀ ಕೃಷ್ಣ ಡೈಮಂಡ್ಸ್ ಅಂಡ್ ಜ್ಯುವೆಲ್ಲರ್ಸ್ ನಲ್ಲೂ ನಮ್ಮ ತಂಡ ಚಿನ್ನ ಹಾಗೂ ಬೆಳ್ಳಿಯನ್ನ ಖರೀದಿ ಮಾಡಿತ್ತು. ಎಲ್ಲ ಒಂದಕ್ಕಿಂತ ಒಂದು ದೊಡ್ಡ ಹಾಗೂ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆಗಳೇ. ಅಲ್ಲಿ ನಿತ್ಯ ಜನಜಂಗುಳಿಯೇ ಇರುತ್ತೆ.
ಇದಿಷ್ಟು ಮಾತ್ರ ಅಲ್ಲ, ನಮ್ಮ ತಂಡ ಬೆಂಗಳೂರಿನ ಇನ್ನೂ ಅನೇಕ ಕಡೆಗಳಲ್ಲಿ ಚಿನ್ನಾಭರಣ ಖರೀದಿ ಮಾಡಿದೆ. ಯಾವ ಮಳಿಗೆಯವರು ಜನರಿಗೆ ಟೋಪಿ ಹಾಕ್ತಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿದೆ. ಅದನ್ನು ನಿಮಗೆ ತೋರಿಸ್ತೀವಿ. ಆದರೆ ಅದಕ್ಕೂ ಮುನ್ನ ಒಂದು